ಒಂದು ಜಾಗ, ಜೊತೆಗೆ ಒಂದು ಬಾಂಧವ್ಯಕ್ಕೆ ಬೆಲೆ ಕೊಡುವಂಥದ್ದು, ಜೊತೆಗೆ ಮಾನವೀಯತೆಗೆ ಬೆಲೆ ಕೊಡುವಂಥ ಒಂದು ಊರನ್ನೋದನ್ನ ನೀವೆಲ್ಲ ತೋರಿಸ್ಕೊಂಡಿದ್ದೀರಿ ಅಂದರೆ ತಪ್ಪಾಗಲಾರ್ದು. ಖಂಡಿತವಾಗ್ಲೂ ಆ ಒಂದು ವಿಚಾರದಲ್ಲಿ ನಾನು ಕೂಡ ಏನೇ ಆದರೂ ಎಲ್ಲರೂ ಫಸ್ಟು ಮಾನವೀಯತೆಗೆ ಬೆಲೆ ಕೊಡಬೇಕು, ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಯಾಕಂದರೆ ನಾವು 24 ಗಂಟೆ ವಿರೋಧ ಮಾಡೋಕ್ಕಾಗಲ್ಲ, ಅಥವಾ ರಾಜಕೀಯ ಮಾಡ್ತೀವಿ ಅಂತೇಳಿ 24 ಗಂಟೆನೂ ವಿರೋಧಿಸೋಕ್ಕಾಗಲ್ಲ. ಮಾಡೋಂಥ ಕೆಲಸಗಳು ಜನಕ್ಕೆ ಅನುಕೂಲ ಆಗೋಂಥ ರೀತಿಯಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ದೇವರು ಮೆಚ್ಚಿದ್ರೆ ಜನರು ಮೆಚ್ಚಿಸ್ತಾರೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಇವತ್ತೇನು ಈ ಒಂದು ಧೈರ್ಯ ಉದ್ಘಾಟನೆ ಆಗಿದೆ, ಖಂಡಿತವಾಗ್ಲೂ ಈ ಮುಖಾಂತರ ಸ್ವಾವಲಂಬಿಗಳಾಗೋಕ್ಕೆ, ಜೊತೆಗೆ ಹೆಚ್ಚಿನ ರೀತಿಯಲ್ಲಿ ಆದಾಯನ ಪಡ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಯಾಕಂದರೆ ಮಾತಾಡ್ತಾ ಹೇಳ್ತಿದ್ದಂಗೆ ಪುತ್ತೂರು ಡೈರಿಗೆ ಆಗ್ತಿದ್ವಿ, ಈಗ ನಮ್ಮ ಡೈರಿ ಮಾಡ್ಕೊಳ್ಳೋದ್ರಿಂದ ಹೆಚ್ಚಿನ ಅನುಕೂಲಗಳಿದೆ ನಮ್ಮ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ. ಇವತ್ತು ಏನು ಗ್ರಾಮದ ಸಮಸ್ಯೆಗಳನ್ನ ಖಂಡಿತವಾಗ್ಲೂ ಹೇಳಿದ್ವಿ. ನಾವು ನೋಡಿದಂಗೆ ಇವತ್ತು ಬಹುಶಃ ಎಲ್ಲ ಗ್ರಾಮಗಳಲ್ಲೂ ಆಗ್ತಾ ಇರೋಂಥ ಕಾಮಗಾರಿಗಳು ನಡೀತಾ ಇದ್ದಾವೆ. ನಾವು ಇಲ್ಲೂ ಕೂಡ ಒಂದು ಬುದ್ಧಿ ಪೂಜೆ ಮಾಡಿ ಒಂದು ರಸ್ತೆ ಆಗಿದೆ ಅಂತ ನಾವು ಭಾವಿಸ್ತೀವಿ 20 ವರ್ಷದಲ್ಲಿ. ಈಗ ಇರೋಂಥ ರಸ್ತೆಗಳು ಮತ್ತು ಸಮುದಾಯ ಭವನ ಕಂಪ್ಲೀಟ್ ಮಾಡೋಂಥ ಕೆಲಸನ ಅತಿ ಶೀಘ್ರದಲ್ಲೇ ಮಾಡೋಂಥ ಕೆಲಸ ಮಾಡ್ತೀವಿ. ಯಾಕಂದರೆ ಜುಲೈ ಆಗಸ್ಟ್ ತಿಂಗಳೇ ನಮಗೆ ಅನುದಾನ ಬರ್ತಿದೆ. ಆ ಒಂದು ವಿಶೇಷ ಅನುದಾನದಲ್ಲಿ ಬಸವಪುರದಲ್ಲಿ ಮಿಕ್ಕಿರೋಂಥ ರಸ್ತೆಗಳ ಬುದ್ಧಿ ಪೂಜೆ ಮತ್ತು ಅದರ ಸಿಮೆಂಟ್ ಕಾಂಕ್ರೀಟ್ ರೋಡ್ ಮಾಡೋ ಜೊತೆಗೆ ಸಮುದಾಯ ಭವನ ಯೋಚನೆ ಮಾಡಲಿಕ್ಕೆ ಅದಕ್ಕೆ ಬೇಕಾಗಿರುವಂಥ ನೆರವು. ಯಾಕಂದರೆ ನನಗೆ ಮಾತಾಡ್ತಾ ಕೇಳಿದಾಗ ರಾಜಶೇಖರ್ ಅವ್ರಿಗೆ ಹೇಳ್ತಿದ್ರು ನಮ್ಮ ಏನು ಇನ್ನೇನು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ ಅಂತ ನಮ್ಮ ಬ್ಲಾಕ್ ಕಾಂಗ್ರೆಸ್ ರಾಜಶೇಖರ್ ಅವರು ತಿಳಿಸಿದ್ದಾರೆ. ಖಂಡಿತವಾಗ ಅದಕ್ಕೆ ನಾನು ನಾಳೆ ಇನ್ನೊಂದು 2 ದಿನದಲ್ಲೇ ನಿವೃತ್ತಿ ಕೆಲಸದ ಇಂಜಿನಿಯರ್ಗೆ ಬಂದು ನೋಡೋಕ್ಕೆ ಹೇಳಿ ಅದಕ್ಕೆ ಏನು ಬೇಕು ಅದನ್ನು ಫೈನಲ್ ಮಾಡೋಕ್ಕೆ ಹೇಳ್ತೀನಿ. ಅದ್ರ ಮುಖಾಂತರ ನಿಮ್ಮ ಬೇಡಿಕೆ ಏನಿದೆ ಅದನ್ನ ಈಡೇರಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ಇವತ್ತೇನು ಶಾಲೆಯ ಸುತ್ತುಗಳ ಬಗ್ಗೆ ಪ್ರಸ್ತಾಪ ಮಾಡಿದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತೀನಿ. ಯಾಕಂದರೆ ಈ ವರ್ಷದ ಅನುದಾನ ಏನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಬರ್ತದೆ. ಬಹುಶಃ ನಾನು ನೋಡಿದಂಗೆ ಗುಂಡ್ಲುಪೇಟೆಯ 180 ಹಳ್ಳಿಗಳಲ್ಲೂ ನಾವು ಸಾಕಷ್ಟು ಕಾಮಗಾರಿಗಳನ್ನ ಮಾಡಿದ್ದೀವಿ, ಕೈಗೆ ಎತ್ಕೋಬೇಕಾಗಿದೆ. ಯಾಕಂದರೆ ಕೆಲವು ಗ್ರಾಮಗಳಲ್ಲಿ ಇನ್ನು ಮುಂದುವರೆದ ಕಾಮಗಾರಿಗಳು ಬ್ಯಾಲೆನ್ಸ್ ಇದೆ. ಇವತ್ತು ಉದಾಹರಣೆಗೆ ನಾವು ಪುತ್ತನ್ಪುರದಲ್ಲಿ ನಾವು ಮಾಡಿರೋಂಥ ರಸ್ತೆ ಎಲ್ಲ ಒಂದು 100 ಮೀಟ್ರ್ 200 ಮೀಟ್ರ್ ಬಾಕಿ ಇದೆ ಅನ್ನೋದಕ್ಕೆ ಹಾಕಬೇಕು. ಅದ್ರ ಜೊತೆಗೆ ಈಗ ಹೊಸಪುರ, ನಮ್ಮ ಬೂತ್ ನಂಬರ್ 1 ಹೊಸಪುರ ಗುಂಡ್ಲುಪೇಟೆ, ಅಲ್ಲಿಗೆ ಒಂದು ಅನುದಾನ ಹಾಕಿಲ್ಲ, ನಿಮ್ಮ ಬಸವಪುರಕ್ಕೆ ಅನುದಾನ ಹಾಕಿಲ್ಲ, ಜೊತೆಗೆ ಬೆಟ್ಟಳ್ಳಿಯಲ್ಲಿ ಒಂದು ಕನಕಭವನಕ್ಕೆ ಅನುದಾನ ಹಾಕಿಲ್ಲ. ಇವೆಲ್ಲ ನಾನು ಮಾಡಿಲ್ಲದೆ ಇರೋಂಥದ್ದು 3 ವರ್ಷದಲ್ಲಿ. ಆದರೆ ಒಂದು 60 ಸಮುದಾಯ ಭವನಗಳಿಗೆ ಆಗ ಅನುದಾನ ಹಾಕಿದ್ದೀವಿ. ಸೊ ಆ ಅನುದಾನದ ಮುಖಾಂತರ ಕಾಮಗಾರಿಗಳು ನಡೀತವೆ. ನಾನು ಇನ್ನೊಂದು 6 ತಿಂಗಳಲ್ಲೇ ಬಹುಶಃ ಈ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು 60ರಿಂದ 65 ಸಮುದಾಯ ಭವನಗಳು, ಬೀದರ ಸಮುದಾಯ ಭವನಗಳ ಉದ್ಘಾಟನೆ ಮಾಡ್ತೀವಿ. ಅದ್ರ ಜೊತೆಗೆ ನಿಮ್ಮ ಬಸವಪುರದ ಉತ್ಪಾದನಾ ಉದ್ಘಾಟನೆ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಜೊತೆಗೆ ರಸ್ತೆಗಳನ್ನು ಕೂಡ ಅತಿ ಶೀಘ್ರದಲ್ಲೇ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಜೊತೆಗೆ ನಿಮಗೆ ಏನು ಇವತ್ತು ನೀರಿನ ಸಮಸ್ಯೆ ಬಹುಶಃ ನೀವೆಲ್ಲ ಅನುಭವಿಸ್ತೀವಿ. ಈಗ ಪ್ರಾಬ್ಲಮ್ ಇಲ್ಲ ಅಂತಾರೆ, ಬಟ್ ಮುಂದಿನ ದಿನಗಳಲ್ಲಿ ಕಗ್ನಿಯಲ್ಲಿ ನೀರು ಕಮ್ಮಿ ಆಗೋಂಥ ಸಮಯದಲ್ಲಿ ವಯನಾಡಲ್ಲಿ ಮಳೆ ಬರೋದ್ರಿಂದ ಕೆರೆಗಳು ತುಂಬ ಆಟೋಮೆಟಿಕಲಿ ನೀರಿನ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಅದಕ್ಕೆ ದಯವಿಟ್ಟು ಎಲ್ಲ ಸಹಕರಿಸಬೇಕು. ಖಂಡಿತವಾಗೂ ಸರ್ಕಾರದ ವತಿಯಿಂದ ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರಾಗಿರುವಂಥ ಸಿದ್ದರಾಮಯ್ಯನವರು ಒಂದು ಸಭೆನ ಮಾಡಿ ಈಗಾಗಲೇ ನಮಗೆಲ್ಲ ಅಧಿಕಾರಿಗಳಿಗೆ ಸ್ಟ್ರಿಕ್ಟ್ ಆಗಿ ಆದೇಶ ಮಾಡಿದ್ದಾರೆ. ನೀರಿನ ಸಮಸ್ಯೆ ಆಗದೇ ಒಂದು ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ. ಖಂಡಿತವಾಗ್ಲೂ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಂತ ಹೇಳ್ತಾ, ಇವತ್ತೇನು ಮತದಾರ ಪರಿಷ್ಕರಣೆ ನಡೀತಿದೆ ಇವತ್ತಿನ FIR ಅಂತ ಹೇಳಿ ನಿಮ್ಮ ಮನೆಗಳಿಗೆ ನಮ್ಮ BLOಗಳು ಅಂದರೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಶಿಕ್ಷಕರು ಬಂದು ನಿಮ್ಮಲ್ಲಿ ಇರೋಂಥ ಮಾಹಿತಿನ ತಗೊಂಡು ಹೊಸ ಒಂದು ಎಲೆಕ್ಷನ್ ID ಕಾರ್ಡ್ನ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅದನ್ನು ದಯವಿಟ್ಟು ತಾವೆಲ್ಲ ಚಾಚು ತಪ್ಪದೆ ಮಾಡಿಸ್ಬೇಕು. ಅದನ್ನು ಮಾಡಿಸೋ ಮುಖಾಂತರ ನಿಮ್ಮ ಮತದಾನದ ಹಕ್ಕನ್ನು ಪಡ್ಕೋಬೇಕಾಗಿದೆ. ಇವತ್ತು ಎಷ್ಟೇ ವಯಸ್ಸಾಗಿದೆ, ಯಾಕಂದರೆ 1952ರಿಂದ ಏನು ಈ ಭಾರತದಲ್ಲಿ ಸುರುದಪ್ಪನವರು ನಾಯಕನವರು ಶಾಸಕರಾಗಿ ಬಂದಾಗಿಂದಲೂ ಓಟ್ ಹಾಕಿರೋದಿಲ್ಲ ಗೊತ್ತಿರೋರು, ಅವರು ಕೂಡ ಇವತ್ತು FIR ಮುಖಾಂತರ ಹೊಸ ಒಂದು ID ಪಡ್ಕೊಳ್ಳೋಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದನ್ನ ಪಡ್ಕೊಳ್ಳೇಬೇಕು. ಅವ್ರಿಗೆ 95 ವರ್ಷ ಆಗಿರಲಿ, 100 ವರ್ಷ ಆಗಿರಲಿ, 105 ವರ್ಷ ಆಗಿರಲಿ, ಅವರು ಕೂಡ SIR ಅಲ್ಲಿ ಭಾಗವಹಿಸೋ ಮುಖಾಂತರ ಅವರು ಕೂಡ ಹೊಸದಾಗಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ನಮ್ಮ ಎಲ್ಲ ಪಕ್ಷದ BLA 2ಗಳು ಏನು ಬರ್ತಾರೆ ಅವರಿಗೆ ಮಾಹಿತಿ ಕೊಡೋ ಮುಖಾಂತರ ನೀವು ಅದನ್ನ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಮತದಾನದ ಹಕ್ಕಿರ್ತದೆ. ಯಾಕಂದರೆ ಅತಿ ಶೀಘ್ರದಲ್ಲೇ ನಾವು ಎಲ್ಲ ಥರದ ಚುನಾವಣೆಗಳನ್ನ ನೋಡೋಂಥದ್ದಿದೆ.
ಯಾಕಂದರೆ ಈಗ FIR ಮಾಡಿರೋದ್ರಿಂದ ಭವಿಷ್ಯ ಇದು ಜುಲೈ 30ರವರೆಗೂ ನಡೀತದೆ. ಆದ ನಂತರ ಅದನ್ನ ಕರಡು ಪ್ರತಿ ಬರ್ತದೆ. ಕರಡು ಪ್ರತಿ ಬಂದ ನಂತರ ಅಕ್ಟೋಬರ್ 7ಕ್ಕೆ ಅಕ್ಟೋಬರ್ ಕೊನೆಯವರೆಗೂ ಅದಕ್ಕೆ ಫೈನಲ್ ಲಿಸ್ಟ್ ಆಗೋರಿಗೆ ಅವಕಾಶ ಇದೆ. ಸೊ ಹಂಗಾಗಿ ಇಷ್ಟೆಲ್ಲ ಪ್ರೊಸೀಜರ್ ಇರೋದ್ರಿಂದ ಬಹುಶಃ ಅಕ್ಟೋಬರ್ವರೆಗೂ ಚುನಾವಣೆಗಳಂತೂ ಬರಲಿಕ್ಕಿಲ್ಲ. ಅದಂತ ಬಂದಂಥ ಸಮಯದಲ್ಲಿ ನಿಮಗೆ ಮತದಾನ ಇಲ್ಲ, ನಮ್ಮೂರಲ್ಲಿ ನಮ್ಗೆ ಓಟ್ ಇಲ್ಲ ಅನ್ನೋದು ಆಗ್ಬಾರ್ದು. ದಯವಿಟ್ಟು ಈ ಮುಖಾಂತರ ಇಡೀ ನಮ್ಮ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ ಜೊತೆಗೆ ಇಡೀ ನಮ್ಮ ಜಿಲ್ಲೆಯವರಿಗೆ ನಾನು ಮನವಿ ಮಾಡೋದೇನೆಂದರೆ, ದಯವಿಟ್ಟು ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆ ಅನ್ನೋದನ್ನ ಖಾತ್ರಿಪಡಿಸ್ಕೊಳ್ಳಿ. ಜೊತೆಗೆ ಇಲ್ಲೇ ಆದಂಥ ಸಮಯದಲ್ಲಿ ಅದು ಸೇರ್ಪಡೆ ಮಾಡಲಿಕ್ಕೆ ಬೇಕಾಗಿರೋಂಥ ಎಲ್ಲ ದಾಖಲಾತಿಗಳನ್ನ ರೆಡಿ ಮಾಡಿಕೊಂಡು ಕೊಡಬೇಕು ಅಂತ ಮನವಿ ಮಾಡ್ತೀನಿ. ಯಾಕಂದರೆ ಒಂದು ಸಲ ಬಂದಂಥ BLO 3 ಬಾರಿ ನಿಮ್ಮ ಮನೆಗೆ ಬರುವಂಥ ಒಂದು ಅವಕಾಶ ಮಾಡಿದೆ ಸರ್ಕಾರ. ಸೊ ಹಂಗಾಗಿ 3 ಬಾರಿ ಬರೋಷ್ಟರಲ್ಲಿ ನೀವು ಈಗ ಫಸ್ಟು ಉದಾಹರಣೆಗೆ ನಮ್ಮ ಮನೆಗೆ ಬಂದಂಥ ಸಮಯದಲ್ಲಿ ನಂಜನ್ ಪ್ರಸಾದ್ ಅವರು ಇರ್ತಾರೆ. ಅವ್ರ ಹತ್ರ ನಮ್ಮ ಫೋಟೋಗಳು, ನಂದಾಗಲಿ, ನಮ್ಮ ತಾಯಿದಾಗಲಿ, ಅಥವಾ ನಮ್ಮ ಮನೆಯಲ್ಲಾಗಲಿ, ಅಥವಾ ನಮ್ಮ ನಂಜನ್ ಪ್ರಸಾದ್ ಅವ್ರ ಕುಟುಂಬದವ್ರದ್ದು ಯಾವುದೇ ಫೋಟೋಗಳಿದ್ದಾರೆ ಅದನ್ನ ತೆಗೆದು ಇಟ್ಕೊಳ್ಳೋಕ್ಕೆ ಒಂದು ವಾರ ಅವಕಾಶ ಕೊಡ್ತಾರೆ. ಅದಾದ ನಂತರ ಒಂದು ವಾರ ಬಿಟ್ಟು ನಮ್ಮ ಏನು ಕುಟುಂಬ ಸದಸ್ಯರು ನಾವೆಲ್ಲ ಇಡೀ ವೋಟರ್ಸು ಅವ್ರದ್ದೆಲ್ಲ 2 ಫೋಟೋ ಇಟ್ಕೊಂಡ್ರೆ ಅದನ್ನ ಕೊಡೋ ಅಂಥ ಕೆಲಸ ಆಗಬೇಕು. ಅದಾದ ನಂತರ ಅದು ರಿಜಿಸ್ಟರ್ ಆಗಬೇಕು. ಒಂದೇ ಫಾರಮಲ್ಲಿ ಒಂದೇ ಮನೆಯಲ್ಲಿ 10 ಜನ ವೋಟರ್ಸಿದ್ರು ಒಬ್ಬರಿಗೆ ಸೈನಿಂಗ್ ಅಥಾರಿಟಿ ಇದೆ. 10 ಜನನು ಮಾಡಬೇಕು ಅಂತಿಲ್ಲ. ಆದರೆ 10 ಜನದ್ದು 20 ಫೋಟೋ ಬೇಕು. ಅಂದರೆ ಒಬ್ಬರದ್ದು 2 ಫೋಟೋ ಬೇಕೇ ಬೇಕಾಗ್ತದೆ. 2 ಭರ್ತಿ ಮಾಡಲಿಕ್ಕೆ 2 ಅಪ್ಲಿಕೇಶನ್ ಕೊಡ್ತಾರೆ ಈಗ ರೆಮ್ಯುನರೇಷನ್ ಫಾರಮ್ ಅಂತ. ಸೊ ಹಂಗಾಗಿ ಅದು ಮಾಡೋ ಮುಖಾಂತರ ದಯವಿಟ್ಟು ನಿಮ್ಮ ಮತದಾರರ ಹಕ್ಕನ್ನು ಪಡ್ಕೊಳ್ಳಿ. ಹಕ್ಕನ್ನು ಪಡ್ಕೊಳ್ಳೋ ಮುಖಾಂತರ ನೀವು ಮುಂದಿನ ದಿನಗಳಲ್ಲಿ ಒಂದು ಸರ್ಕಾರ, ಒಂದು ಪ್ರತಿನಿಧಿನ ಆಯ್ಕೆ ಮಾಡಲಿಕ್ಕೆ ತುಂಬ ಹೆಚ್ಚಿನ ಒಂದು ಸಹಾಯ ಆಗ್ತದೆ ಅಂತ ಹೇಳ್ತಾ, ಇವತ್ತು ಬಸವಪುರದಲ್ಲಿ ಬಂದಂಥ ಸಮಯದಲ್ಲಿ ಮಳೆ ಬರೋಂಥ ಪರಿಸ್ಥಿತಿ ಇತ್ತು. ಖುಷಿ ಆಯಿತು. ಯಾಕಂದರೆ ನಮಗೆ ಒಂದೊಂದು ಮಳೆನೂ ಒಂದೊಂದು ಕೆರೆ ತುಂಬುತ್ತದೆ ಅನ್ನೋ ವಿಶ್ವಾಸ. ಇವತ್ತು ಕೆರೆ ತುಂಬಿದ್ರೆ ಖಂಡಿತವಾಗ್ಲೂ ನೀರಿನ ಸಮಸ್ಯೆ ಆಗಲ್ಲ. ನಾವು ಮಳೆಯ ನಿರೀಕ್ಷೆಯಲ್ಲಿದ್ದೀವಿ. ಒಂದು ಕೊನೆಪಟ್ಟು ಒಂದು ಹಂತದಲ್ಲಿ ಕೂಡ ಮಳೆನೂ ಕೂಡ ಹಾನಿ ಮಾಡೋಂಥ ಕೆಲಸ ಆಗ್ತದೆ. ಬೆಳೆಯಲ್ಲಿ ನಾಶ ಆಗುವಂಥದ್ದು ಆಗ್ತದೆ. ಕೆಲವು ಸಮಯ ಮಳೆಯಿಂದ ಬೆಳೆ ಬರೋವಂಥದ್ದು ಆಗ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಖಂಡಿತವಾಗ್ಲೂ ಏನೇ ಆದರೂ ಮಳೆ ಬೇಕು ಅನ್ನೋದು ನಮ್ಮೆಲ್ಲರ ಒಂದು ಬೇಡಿಕೆ. ಹಾಗಾಗಿ ಮಳೆಯ ಕೇಂದ್ರ ಇಳಿದ್ರೆ ನಮಗೂ ಅನುಕೂಲ ಆಗ್ತದೆ ಅಂತ ಭಾವಿಸಿದ್ದೀನಿ. ಸೊ ಹಾಗಾಗಿ ತಮ್ಮೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ ಇದೇ ಥರ ಇರಲಿ. ಧೈರ್ಯ ಒಂದು ಬೆಳವಣಿಗೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವೆಲ್ಲ ಸಹಕಾರ ಕೊಟ್ಟಿದೆ. ಆದರೆ ಖಂಡಿತವಾಗ್ಲೂ ಅನುಕೂಲ ಆಗ್ತದೆ ಅಂತ ಹೇಳಿ ಬಸವಪುರಕ್ಕೆ ಧೈರ್ಯ ಮಾಡಿದ್ದಕ್ಕೂ ಸೂಕ್ತವಾದ ನಿರ್ಧಾರ ಅಂತ ಸಾಮೂಲವ್ರಿಗೂ ಅನಿಸ್ಬೇಕು. ಆ ರೀತಿಯಲ್ಲಿ ಧೈರ್ಯ ಬೆಳವಣಿಗೆ ನಾವೆಲ್ಲ ಶ್ರಮಿಸ್ಬೇಕು ಅಂತ ಹೇಳ್ತಾ ತಮ್ಮೆಲ್ಲರೂ ಧನ್ಯವಾದಗಳು.